ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಿತ್ತು ಅಂದರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಒಂದು ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನು ಕರೆ ನೀಡಿರುವುದರಿಂದ ನಮ್ಮ ಜಿಲ್ಲಾ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಗಮ ಸಂಚಾರಕ್ಕೆ ಯಾವುದೂ ತೊಂದರೆ ಆಗದಿರ ನಾವು ಮುನ್ನೆಚ್ಚರಿಕೆ ಒಂದು ಜಿಲ್ಲಾಡಳಿತದಿಂದ ಆಗಿರ್ಬೋದು, ಮತ್ತು KSRTCಯಿಂದ ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಜಂಟಿಯಾಗಿ ಯಾವುದೇ ಒಂದು ರೂಟಲ್ಲಿ ಬಸ್ಸಿನ ತೊಂದರೆ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ತೆಗೆದುಕೊಂಡು ಸಾರ್ವಜನಿಕರಿಗೆ ಈ ಬಗ್ಗೆ ಒಂದು ಮಾಹಿತಿಯನ್ನು ನಾವು ನೀಡಬೇಕು ಅಂತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ, ಹರಿಹರ, ಚನ್ನಗಿರಿ, ಜಗಳೂರು, ಹೊನ್ನಾಳಿ ಈ ಇಷ್ಟು ತಾಲೂಕುಗಳಿಂದ ನಮಗೆ ಒಟ್ಟು 126 ರೂಟ್ಸು ಇವತ್ತು ಚಾಲ್ತಿಯಲ್ಲಿದ್ದಾವೆ. ರೂಟ್ಸು ಅದರಲ್ಲಿ ದಾವಣಗೆರೆಯಲ್ಲಿ ಹೆಚ್ಚಾಗಿ ದಾವಣಗೆರೆ ತಾಲೂಕು ಒಂದರಲ್ಲಿನ 53 ರೂಟ್ಸ್ಗಳು ಆಪ್ರೇಟ್ ಮಾಡ್ತಾ ಇದ್ದಾವೆ. ಈಗ ನಮಗೆ ಈ ಪ್ರೈವೇಟ್ ಆಪ್ರೇಟರ್ಸ್ ಏನಿದ್ದಾರೆ, ಖಾಸಗಿ ಸಂಸ್ಥೆಯವರು ಏನು ಆಪ್ರೇಟ್ ಮಾಡ್ತಿದ್ದಾರೆ, 80 ರೂಟ್ಗಳಲ್ಲಿ ಖಾಸಗಿ ಟ್ರಾನ್ಸ್ಪೋರ್ಟ್ ಅವರು ಆಪ್ರೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮಗೆ 56 ರೂಟ್ಸು, ಒಂದು ವೇಳೆ ಏನಾದರೂ KSRTCಯಿಂದ ನಮಗೆ ಈ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ತೊಂದರೆ ಆದಲ್ಲಿ ನಮಗೆ 126 ರೂಟಲ್ಲಿ 80 ಈಗಾಗಲೇ ರೂಟ್ಸು ಪ್ರೈವೇಟ್ ಆಪ್ರೇಟರ್ಸ್ ಮಾಡ್ತಾ ಇರೋದರಿಂದ ನಾವು ಅವ್ರ ಜೊತೆಗೆ ಮಾತಾಡಿ ಈಗ 56 ರೂಟ್ಸಲ್ಲಿ ನಮಗೆ ಸಮಸ್ಯೆ ಆಗುವಂಥ ಸಾಧ್ಯತೆಯನ್ನು ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ. ಇದರಲ್ಲಿ ದಾವಣಗೆರೆ ವ್ಯಾಪ್ತಿಯಲ್ಲಿನೇ ನಾವು ಒಂದು 30 ಖಾಸಗಿ ಬಸ್ಸುಗಳ ಅವಶ್ಯಕತೆ ಇರ್ತದೆ. ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಟೋಟಲ್ 261 ಟ್ರಿಪ್ಸು ನಮಗೆ ಖಾಸಗಿ ಬಸ್ಗಳಿಂದ ಬೇಕಾಗ್ತದೆ. ಜೊತೆಗೆ ಜಗಳೂರು ನಾವು 5 ಖಾಸಗಿ ಬಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದೇ ರೀತಿಯಾಗಿ ಹರಿಹರ ಅಲ್ಲೂ ಕೂಡ ನಾವು 50 ಖಾಸಗಿ ಬಸ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಈಗಾಗಲೇ ಈ ಹರಿಹರ ಒಂದರಲ್ಲೇ 216 ಟ್ರಿಪ್ಸು ಸುತ್ತುವಳಿಗಳು ಇರ್ತವೆ, ಅದನ್ನು ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಅದೇ ರೀತಿಯಾಗಿ ಹೊನ್ನಾಳಿ ಬಸ್ ನಿಲ್ದಾಣ, ಇಲ್ಲಿಂದ ನಮಗೆ ಟೋಟಲ್ 10 ಖಾಸಗಿ ಬಸ್ಗಳು ಬೇಕಾಗುತ್ತೆ. ಅದರ ಅರ್ಥ ಒಟ್ಟು ನಮಗೆ ದಾವಣಗೆರೆ, ಜಗಳೂರು, ಹರಿಹರ, ಹೊನ್ನಾಳಿಯಿಂದ ಒಟ್ಟು 95 ಖಾಸಗಿ ಬಸ್ಗಳು ಅವಶ್ಯಕತೆ ಇರ್ತದೆ. ಯಾಕಂತಂದರೆ ಈಗ ನಮಗೆ ನಮ್ಮ KSRTCಯಿಂದ ಏನು ನಮ್ಮದು ರೂಟ್ಸ್ ಇದೆ 126 ರೂಟ್ಸು ಏನಾದರೂ ಈ ಮುಷ್ಕರದಿಂದ ತೊಂದರೆಗೆ ಈಡಾಗಿ ರೂಟ್ಸಲ್ಲಿ ನಮಗೆ ಬಸ್ ಚಲಾವಣೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾವು ಈ ಖಾಸಗಿ ಬಸ್ ಏನು 95 ಬಸ್ಗಳನ್ನು ಐಡೆಂಟಿಫೈ ಮಾಡಿ ಈ ರೂಟ್ಸ್ಗಳಲ್ಲಿ ನಮ್ಮ ಏನು ಮೇಜರಾಗಿ ರೂಟ್ಸ್ಗಳಿದ್ದಾವೆ ಎಲ್ಲ ರೂಟ್ಸ್ಗಳಲ್ಲಿ ಸಾರ್ವಜನಿಕರಿಗೆ ಮತ್ತೇನು ಕಮ್ಯುಟರ್ಸ್ ಇದ್ದಾರೆ ಅವರೆಲ್ರಿಗೂ ತೊಂದರೆ ಆಗ್ದಿರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಎಲ್ಲವೂ ಪೂರ್ವ ಸಿದ್ಧತೆಯನ್ನು ನಮ್ಮ ಜಿಲ್ಲಾಡಳಿತ ಮತ್ತು RTO ಮತ್ತು KSRTCಯಿಂದ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಂದು ಕಂಟ್ರೋಲ್ ರೂಮ್ ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. KSRTCಯಿಂದ ನಾವು ಸಹಾಯವಾಣಿಯನ್ನು ತೆರೆದಿದ್ದೀವಿ. ಅಲ್ಲೂ ಕೂಡ ಸಹಾಯವಾಣಿ ನಂಬರನ್ನು ನಾವು ನಿಮಗೆ ತಮ್ಮ ಜೊತೆಗೆ ಹಂಚ್ಕೊತೀವಿ. ಅದೇ ರೀತಿಯಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ನಿಯಂತ್ರಣ ಕೊಠಡಿ, ಅದರಲ್ಲೂ ಕೂಡ ನಾವು ಒಂದು ಸಹಾಯವಾಣಿ ಸಂಖ್ಯೆಯನ್ನು ಓಪನ್ ಮಾಡಿದ್ದೀವಿ. ಮತ್ತು ಪೊಲೀಸ್ ಕಚೇರಿಯಿಂದ ಅಲ್ಲೂ ಕೂಡ ನಿಯಂತ್ರಣ ಕೊಠಡಿಯನ್ನು ಓಪನ್ ಮಾಡಿ ಅಲ್ಲೂ ಕೂಡ ಒಂದು ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಏನಾದರೂ ಸಾರ್ವಜನಿಕರಿಗೆ ಮತ್ತು ಯಾರು ಈ ನಮ್ಮ KSRTC ಬಸ್ಸುಗಳನ್ನು ಬಳಸ್ತಿರ್ತಾರೆ ಮತ್ತು ಹಲವಾರು ನಮಗೇನು ನಿಲ್ದಾಣಗಳಿದ್ದಾವೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರು ನಮ್ಮ ಜಿಲ್ಲಾಧಿಕಾರಿ ನಿಯಂತ್ರಣ ಕೊಠಡಿ ಕೂಡ 1077 ನಂಬರ್ ಕೂಡ ಅವ್ರು ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಲ್ಲಿ ನಾವು ಪರಿಹಾರ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ಇದ್ರ ಬಗ್ಗೆ ಪೂರ್ವಭಾವಿಯಾಗಿ ನಾವು ಏನಿದು ನಂಬರ್ ಆಫ್ KSRTC ರೂಟ್ಸ್ಗಳು ಏನು ಐಡೆಂಟಿಫೈ ಮಾಡಿದ್ದೀವಿ ಇವೆಲ್ಲವೂ ಕೂಡ ಈಗಾಗಲೇ RTO ಅವರು ಮತ್ತು ಆಮೇಲೆ ನಮ್ಮ KSRTC ಅವರು ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಏನು ಖಾಸಗಿ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅವರು ಏನಿದ್ದಾರೆ ಅವ್ರ ಜೊತೆಗೆ ಒಂದು ಹಂತದ ಮಾಲೀಕರ ಜೊತೆಗೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಕಟ್ಟುನಿಟ್ಟಿನ ಸೂಚನೆಗಳು ಕೊಡ್ತಾ ಇದ್ದೀವಿ. ಯಾಕಂದರೆ ಮುಷ್ಕರ ಆದರೆ ನಾಳೆ ಹಲವಾರು ರೂಟ್ಗಳಲ್ಲಿ ಲಾಂಗ್ ರೂಟ್ಸ್ ಅನ್ನೋಕ್ಕಿಂತಲೂ ಹೆಚ್ಚಾಗಿ ನಮಗೆ ಮೇಜರಾಗಿ ದಾವಣಗೆರೆಯಿಂದ ಹಲವಾರು ಕೇಂದ್ರ ಸ್ಥಾನಗಳಿಗೆ ಬಸ್ಗಳು ಹೋಗ್ತವೆ. ಎಲ್ಲ ಏನು ಆ ಮಾರ್ಗದಲ್ಲಿ ಸಂಚರಿಸುವಂಥ ಎಲ್ಲ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಇವೆಲ್ಲವೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಿಂದ ತೊಂದರೆ ಆಗದಿರ ಇನ್ನು ಹೆಚ್ಚಿನ ರೂಟ್ಗಳು ಬೇಕಾದಲ್ಲಿ ಕೂಡ ನಾವು ಖಾಸಗಿ ಬಸ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ 210 ಲ್ಯಾಕ್ 2,10,000 ಜನಸಂಖ್ಯೆ
ಪ್ರಯಾಣಿಕರಿದ್ದಾರೆ. ಪರ್ ಡೇ ನಮಗೆ 2,10,000 ಜನ ಪ್ರಯಾಣಿಸ್ತಾರೆ ಪ್ರತಿದಿನ ದಾವಣಗೆರೆ ಜಿಲ್ಲೆಯಲ್ಲಿ. ಇದರಲ್ಲಿ ನಮಗೆ ವ್ಯತ್ಯಾಸ ಬರ್ತಕ್ಕಂಥದ್ದು 56 ರೂಟ್ಸಲ್ಲಿ ನಮಗೆ ಡಿಫ್ರೆನ್ಸ್ ಬರ್ತಾ ಇದೆ. ಯಾಕೆಂದರೆ ಖಾಸಗಿ ಇಲ್ಲಿ ಸಾಕಷ್ಟು ಖಾಸಗಿ ಬಸ್ಸಿನ ವ್ಯವಸ್ಥೆ ಇದೆ. ಈಗ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದ್ರೆ, ನಾರ್ತ್ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ KSRTCನೇ ಅತಿ ಹೆಚ್ಚಾಗಿ KSRTC ಇರ್ಬೋದು, NWKRTC ಇರ್ಬೋದು, ಸೊ ಜಾಸ್ತಿ ಬಳಕೆ ಮಾಡ್ಕೊತಾರೆ. ಇಲ್ಲಿ ಆದರೆ ನಮ್ಮಲ್ಲಿ ಸ್ವಲ್ಪ ಖಾಸಗಿ ಬಸ್ಸಿನ ವ್ಯವಸ್ಥೆ ಇರೋದರಿಂದ ಸೊ ಎರಡೂ ಕೂಡ ನಮ್ಮಲ್ಲಿ ಅನುಕೂಲತೆ ಇದೆ. ಹಾಗಾಗಿ 56 ರೂಟ್ಸಲ್ಲಿ ಮಾತ್ರ ವ್ಯತ್ಯಯ ಉಂಟಾಗುವಂಥ ಸಾಧ್ಯತೆ ಇದೆ ಎಂದು ನಾವು ಐಡೆಂಟಿಫೈ ಮಾಡಿದ್ದೀವಿ. ಸದ್ಯಕ್ಕೆ ನಾವು ಈಗ ಅಷ್ಟನ್ನು ಐಡೆಂಟಿಫೈ ಮಾಡಿದ್ದೀವಿ. ಈ 2,10,000 ಜನ ಏನು ನಮ್ಮ ಪ್ರಯಾಣಿಕರಿದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಿದ್ದೀರಿ. ತಾವು ಹೇಳಿದಾಗೆ ಈಗ ಲಾಂಗ್ ರೂಟ್ಸ್ ಬಸ್ಸಸ್ ಇದ್ದಾವೆ. ಬೆಂಗಳೂರು ರಾಜಧಾನಿ ಹೋಗುವಂಥ ಬಸ್ಸಸ್ ಇದ್ದಾವೆ, ಹುಬ್ಳಿ ಧಾರವಾಡ ಹೋಗುವಂಥದ್ದಿದೆ, ಸೊ ಬೇರೆ ಬೇರೆ ಧರ್ಮಸ್ಥಳ ಹೋಗುವಂಥದ್ದು ಬಸ್ಸುಗಳು ಇದ್ದವು. ಸದ್ಯಕ್ಕೆ ಆ ಬಸ್ಸುಗಳು ರೂಟಲ್ಲಿ ಕೆಲವೊಂದು ಸುಗಮ ಟ್ರಾವೆಲ್ಸ್ ಇದೆ, ಬೇರೆ ಬೇರೆ ಟ್ರಾವೆಲ್ಸ್ಗಳು ಓಡಿಸ್ತಾ ಇದ್ದಾರೆ. PR ಅಲ್ಲಿ ಇನ್ನೊಂದು ಮತ್ತು ಖಾಸಗಿ ಸಂಸ್ಥೆಗಳು ಓಡಿಸ್ತಾ ಇದ್ದಾರೆ. ಅದಕ್ಕೆ ಯಾವುದೂ ಸಮಸ್ಯೆ ಇಲ್ಲ. ಬಟ್ ನಮ್ಮಿಂದ ಹೋಗುವಂಥದ್ದು ನಾವು ಮೇಜರಾಗಿ ನಮ್ಮ ಡಿಸ್ಟಿಕ್ ಒಳಗಡೆ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲವೂ ಅರೇಂಜ್ಮೆಂಟನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡ್ಕೊಂಡು